ಆ ಮಾಟ ಮಂತ್ರ ಮಾಡೋರಿಗೆ ಸರಿಯಾದ ಉತ್ತರ ಕೊಡ್ತಕ್ಕಂಥ ಕ್ಷೇತ್ರ ಯಾವ್ದಾದ್ರು ಇದ್ರೆ ಅದು ನನ್ನ ತಾಯಿ ಸನ್ನಿಧಾನ. ಕುಟುಂಬಕ್ಕೆ ಗಂಡನ್ನೇ ಇಲ್ದಂಗ್ ಮಾಡಿರ್ತೀರಾ, ಮಕ್ಳುಗಳನ್ನೇ ಇಲ್ದಂಗ್ ಮಾಡಿರ್ತೀರಾ, ಹೆಂಡತಿ ಗಂಡಿಗೆ ಇಲ್ಲ, ಗಂಡ ಹೆಂಡತಿನೇ ಇಲ್ಲ. ಮಾಟ ಮಂತ್ರ ಮಾಡಾರ ಇಲ್ಲಿ ಕೇಳಿ. ಆ ಮಾಟ ಮಂತ್ರದಿಂದ ಆ ಮಕ್ಕಳು, ಆ ಕುಟುಂಬ ಅನುಭವಿಸುತ್ತಲ್ಲ ಆ ನೋವು, ಶಾಪ ಒಂದ್ ದಿವಸ ನಿಮ್ಮನ್ನು ಬಿಡಲ್ಲ. ಅದು ಹಿಂದಿರುಗುತ್ತೆ. ಆ ಹಿಂದಿರುಗಿಸುವಂತಹ ಒಂದು ಪ್ರಕ್ರಿಯೆ ನಮ್ಮ ಕ್ಷೇತ್ರದಲ್ಲಿ ನಡೆಯುತ್ತೆ. ಇಷ್ಟಾರ್ಥ ನೆರವೇರಿಸಮ್ಮ, ಓಂ ಭದ್ರಕಾಳಿಯೇ ನಮಃ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ. ಈ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ, ತಿಪಟೂರು ತಾಲೂಕು, ಶೆಟ್ಟಿಗೆರೆ ರೋಡ್, ಕಾರ್ಬನ್ ಫ್ಯಾಕ್ಟರಿ ಆಪೋಸಿಟ್ ನಲ್ಲಿದೆ. ತಿಪಟೂರಿನಿಂದ ಕೇವಲ 3 ಕಿಲೋಮೀಟರ್ ಸಮೀಪದಲ್ಲಿದೆ. ಇಷ್ಟಾರ್ಥ ನೆರವೇರಿಸಮ್ಮ, ಓಂ ಭದ್ರಕಾಳಿಯೇ ನಮಃ. ನಮಸ್ಕಾರ ಗುರುಗಳೇ. ಶರಣಾರ್ಥಿಮ್ಮ. ಈಗ ನಮಗೆ ಯಾರಾದರೂ ಮಾಟ ಮಂತ್ರ ಮಾಡ್ತಿರ್ತಾರಲ್ವಾ, ಅದನ್ನ ರಿವರ್ಸ್ ನಾವು ಮಾಡ್ಬೋದಾ, ಅಥವಾ ಅದರಿಂದ ನಮಗೇನಾದ್ರೂ ತೊಂದರೆ ಆಗುತ್ತಾ? ನೋಡಿ, ಈ ವಾಮಾಚಾರಿಕ, ಬ್ಲ್ಯಾಕ್ ಮ್ಯಾಜಿಕ್ ಮತ್ತು ಪ್ರಯೋಗ, ಕಪ್ಪು ಪ್ರಯೋಗ, ಹೀಗೆ ಪ್ರಯೋಗಗಳಲ್ಲಿ ಅನೇಕ ವಿಧಾನಗಳಿವೆ. ದುಷ್ಟರು ಏನೇನೆಲ್ಲ ಕೆಟ್ಟದ್ದನ್ನು ಮಾಡೋಕ್ಕೆ ಸಾಧ್ಯ ಅದೆಲ್ಲದನ್ನು ಕೆಲವರೆಲ್ಲ ಕಲ್ತಿರ್ತಾರೆ. ಅವರೆಲ್ಲ ಒಂದು ಪಾಪಿಯ ಜಗತ್ತು. ಅವ್ರನ್ನ ಸೈತಾನ್ಗಳು, ಅವ್ರನ್ನ ದೆವ್ವಗಳು, ಅವ್ರನ್ನ ಪೀಡಿಗಳು ಅಂತ. ಈ ದೆವ್ವ ಪೀಡಿಗಿನ್ನ ಮೊದಲನೇ ದೆವ್ವ ಪೀಡಿಗಳು ರಾಕ್ಷಸರು ಯಾರು ಇದ್ರು ಮಾಟ ಮಂತ್ರ ಮಾಡೋರು. ಆ ಮಾಟ ಮಂತ್ರ ಮಾಡೋರಿಗೆ ಸರಿಯಾದ ಉತ್ತರ ಕೊಡ್ತಕ್ಕಂಥ ಕ್ಷೇತ್ರ ಯಾವ್ದಾದ್ರು ಇದ್ದರೆ ಅದು ನನ್ನ ತಾಯಿ ಸನ್ನಿಧಾನ, ನನ್ನ ವೀರಭದ್ರ ಸ್ವಾಮಿ ಸನ್ನಿಧಾನ. ಯಾರಿಗೆ ಮಾಟ ಮಂತ್ರ ಮರುಡಿಯಾದಿಗಳನ್ನು ಆ ನೋವನ್ನು ಅನುಭವಿಸಿರೋರಿಗೆ ಗೊತ್ತು. ಆ ನೋವನ್ನು ಏನು ಅನುಭವಿಸ್ತಾ ಇದ್ದೀವಿ. ಕುಟುಂಬಕ್ಕೆ ಗಂಡನ್ನೇ ಇಲ್ದಂಗೆ ಮಾಡಿರ್ತೀರಾ, ಮಕ್ಳುಗಳನ್ನೇ ಇಲ್ದಂಗೆ ಮಾಡಿರ್ತೀರಾ, ಹೆಂಡ್ತಿ ಗಂಡಿಗೆ ಇಲ್ಲ, ಗಂಡು ಹೆಂಡ್ತಿನೇ ಇಲ್ಲ. ಈಗ ಕುಟುಂಬ ಒಡೆದು ಆಳ್ವಿಕೆ ಮಾಡೋ ಅಂಥದ್ರಾಗೆ ನಿಮ್ಗೆ ಯಾವ ಸಂತೋಷನೂ ಸಿಗಲ್ಲ ಕಣಪ್ಪ. ಮಾಟ ಮಂತ್ರ ಮಾಡಾರ ಇಲ್ಲಿ ಕೇಳಿ, ನಿಮ್ಗೆ ಯಾವುದೇ ರೀತಿಯಾದ ಸಂತೋಷ ಸಿಗಲ್ಲ. ಆ ಮಾಟ ಮಂತ್ರದಿಂದ ಆ ಮಕ್ಕಳು, ಆ ಕುಟುಂಬ ಅನುಭವಿಸುತ್ತಲ್ಲ ಆ ನೋವು, ಶಾಪ ಒಂದು ದಿವಸ ನಿಮ್ಮನ್ನು ಬಿಡಲ್ಲ. ಅದು ಹಿಂದಿರುಗುತ್ತೆ. ಆ ಹಿಂದಿರುಗಿಸುವಂತಹ ಒಂದು ಪ್ರಕ್ರಿಯೆ ನಮ್ಮ ಕ್ಷೇತ್ರದಲ್ಲಿ ನಡೆಯುತ್ತೆ. ಹೆಂಗ್ ಸ್ವಾಮಿ ಹಿಂದಿರುಗಿಸೋದು? ನಮ್ಮ ಶಾಪ ಅವ್ರಿಗಿನ್ನೂ ತೊಟ್ಟಿರೋದೆಲ್ಲ ಅವ್ರದ್ದು ಮಾತ್ರ ನಮಗೆ ತೊಡ್ತಾ ಇರುತ್ತೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಹಿಂದಿರುಗಿಸೋದು ಹೆಂಗೆ ಸ್ವಾಮಿ ಅಂದರೆ, ನೀವು ಯಾರು ಮಾಟ ಮಾಡಬೇಡಿ. ಒಂದು ಎಳ್ನೀರು, ಇಷ್ಟಪ್ಪ ಬೇವಿನ ಸೊಪ್ಪು, ಒಂದಿಷ್ಟು ಬೇವಿನ ಸೊಪ್ಪು, ಒಂದು ಎಳ್ನೀರು, ಒಂದು 5 ತೆಂಗಿನಕಾಯಿ, ಒಂದು 10 ನಿಂಬೆಹಣ್ಣು ತಗೊಂಡು ನಿಮ್ಮ ಮನೆಯಲ್ಲಿ ಎಲ್ಲ ಸದಸ್ಯರಿಗೂ ಒಂದೊಂದು ಅಕ್ಕಿ ಇಳೆ, ಒಂದು ಇಡೀ ಅಕ್ಕಿಯನ್ನು ಎಲ್ಲರಿಗೂ ಇಳೆ ತಕ್ಕೊಂಬಿಟ್ಟು ಆ ಮನೆಯಲ್ಲಿ ಆ ಒಂದು ಎಳ್ನೀರು, ಆ ಬೇವಿನ ಸೊಪ್ಪು, 10 ನಿಂಬೆಹಣ್ಣು, 5 ತೆಂಗಿನಕಾಯಿಯನ್ನು ಇಟ್ಟು ಪೂಜೆ ಮಾಡ್ಕೊಂಡು ಆ ಭದ್ರಕಾಳಿಗೆ, ವೀರಭದ್ರ ಸ್ವಾಮಿಗೆ ಹೇಳಿ, ಭಗವಂತ ನಮ್ಮ ಮನೇಲಿರ್ತಕ್ಕಂಥ ಸರ್ವದಾ ಮಾಟ ಮಂತ್ರದ ಸಮಸ್ಯೆಯನ್ನು ಈ ಫಲಗಳಿಗೆ ತಗೊಂಬಾರಪ್ಪ, ಸಾಕು ಇಲ್ಲಿಗೆ ಜೀವನ ಅಂತ ಹೇಳಿ ನೀವು ಕೇಳ್ಕೋಬೇಕು. ಆ ಪೂರ್ಣವಾಗಿ ಆ ಫಲಕ್ಕೆ ಬಂದು ಇಳ್ಕೊಳುತ್ತೆ. ಆ ಫಲಕ್ಕೆ ಬಂದು ಇಳ್ಕೊಂಡದ್ದು ಸೀದಾ ನಮ್ಮ ಸನ್ನಿಧಾನಕ್ಕೆ ತಾಮನ್ನೇ ಆ ತಾಯಿಯವರು ಎಳ್ನೀರೊಳಕ್ಕೆ ನೀವು ತಂದಂತಹ ಬೇವಿನ ಸೊಪ್ಪನ್ನು ಪ್ರತಿಷ್ಠಾಪನೆ ಮಾಡಿ, ನಿಮಗೆ ಯಾರು ಶತ್ರುಕಾಟವನ್ನು ಕೊಡ್ತಾ ಇರ್ತಾರೆ, ಯಾರು ವಾಮಾಚಾರವನ್ನು ಮಾಡಿ ನಿಮ್ಮನ್ನು ನೋಯಿಸ್ತಾ ಇರ್ತಾರೆ, ಅವ್ರಿಗೆ ಯಾರು ಮಾಡಿರ್ತಾರೋ ಅವ್ರಿಗೆ ವಾಪಸ್ ಆಗಬೇಕದು. ಆ ರೀತಿಯಾದಂಥ ಪ್ರಕ್ರಿಯೆಯನ್ನು ಆ ತಾಯಿ ಮಾಡ್ತಾಳೆ. ಅವಳು ನೋಡ್ತಿದ್ದಂಗೆ ಅದು ಆ ವಾಮಾಚಾರ ಹಿಂದಿರುಗ್ತಕ್ಕಂಥ ಒಂದು ಪ್ರಕ್ರಿಯೆ ಅನೇಕ ಜನಕ್ಕೆ, ಇಲ್ಲಿ ಒಳಗೆ ಸಾವಿರಾರು ಜನಕ್ಕೆ ಹಿಂದಿರಿಸುವಂಥ ಪ್ರಕ್ರಿಯೆಯಿಂದ ಒಳ್ಳೆಯದಾಗಿದೆ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿರೋದು.
ಸೊ ನಾನು ಚಿದಂಬರಗೆ ಕಾಳಿಯಮ್ಮನ ಹತ್ರ ನಾನು ಹೋಗ್ತಾ ಇರ್ತೀನಿ 48 ದಿವಸಕ್ಕೆ. ನನಗೆ ಮನೆಯಲ್ಲಿ ಮಾನಸಿಕವಾಗಿ ತುಂಬ ನೋವಾಗಿದೆ. ಅದು ಯಾವ ಥರ ನೋವು ಅಂದರೆ, ನನಗೆ ನನ್ನ ಮಗನಿಗೆ ಬ್ಲಡ್ ಕ್ಯಾನ್ಸರ್ ಎಲ್ಲ ಬಂದಿತ್ತು. ಸೊ ಆ ಮಗುನ ಉಳಿಸ್ಕೊಳಕ್ಕಾಗಲಿಲ್ಲ. ಅದಾಗಿ ಮತ್ತೆ 1 ವರ್ಷಕ್ಕೆ ನನ್ನ ದೊಡ್ಡ ಮಗಳು ತಿರೋದ್ಲು. ಸೊ ಅದಾಗಿ ಈಗ ಇವತ್ತಿಗೆ 100 ದಿವಸ ನನ್ನ ಮಗ ತಿರೋಗಿ. ಸೊ ನನಗೆ ಯಾಕೆ ತಾಯಿ ಹಿಂಗೆ ಆಗ್ತಿದೆ ಅಂತ ಹೇಳ್ಬಿಟ್ಟು ನಾನು ಚಿದಂಬರ ಕಾಳಿ ಹತ್ರ ನಾನು ಹೋಗ್ತಾ ಇರ್ತೀನಿ. ಆವಾಗ ನನಗೆ ವಾಗ್ದಾನದಲ್ಲಿ ಬಂದಿತ್ತು ಒಂದೇ ಮಾತು, ನಾನು ನೆಲೆಸಿರೋ ಜಾಗ ಅಲ್ಲೊಂದಿದೆ, ಅಲ್ಲಿಗೆ ಹೋಗು, ನಿನಗೆ ಪರಿಹಾರ ಆಗುತ್ತೆ ಅಂತ ಹೇಳಿದ್ದಕ್ಕೆ ನಾನು ಯೂಟ್ಯೂಬಲ್ಲಿ ಸುಮಾರು ಒಂದು 4 ತಿಂಗಳಿಂದ ನಾನು ನೋಡ್ತಾ ಇದ್ದೆ. ಬಟ್ ನನಗೆ ಬರೋಕ್ಕೆ ದಾರಿ ಸಿಕ್ಕಲಿಲ್ಲ. ಆದರೂ ನಾನು ಆ ತಾಯಿಗೆ ಯಾಕವ ನನಗಲ್ಲಿ ಹೋಗೋಕೆ ಆಗ್ತಾ ಇಲ್ವಲ್ಲ, ಏನು ನಿನ್ನದು ಅಂತ ಕೇಳಿದಾಗ ಅಪ್ಪನೇ ಕೊಟ್ಟಲು, ಇವತ್ತು ಹೋಗಪ್ಪ ನೀನು ಅಂತ ಹೇಳಿದಾಗ ನಾನು ಫೋನ್ ಮಾಡಿದೆ ಇಲ್ಲಿಗೆ. ಸ್ವಾಮಿ ನನಗೆ ಅಡ್ರೆಸ್ ಗೊತ್ತಾಗ್ತಲ್ಲ ಹೇಳೋದಕ್ಕೆ ಇವರು ನಮಗೆ ಮಾಹಿತಿ ಕೊಟ್ಟರು. ಕೊಟ್ಟ ಮೇಲೆ ನಾನು ಬಂದ ಮೇಲೆ ನಾನು ನಿಂತ್ಕೊಂಡು ನಂಗೆ ತಡೆ ಎಲ್ಲ ಒಡಿಸಿ ಎಲ್ಲ ಮಾಡಿದ್ದೀವಿ. ಸೊ ಅನುಕೂಲ ಆಗಿದೆ ನನಗೆ. ಇವಾಗ ಪರಿಹಾರಕ್ಕೆ ಅಮ್ಮ ಆಜ್ಞೆ ಕೊಟ್ಟವಳೆ. ಹಿಂದಿರುಗಿಸಂಥ ವಿಶೇಷತೆ ಏನು ಗೊತ್ತಾ ನಮ್ಗೆ? ಯಾಕದು? ಏಕೆಂದ್ರೆ ನಾವು ವಾಮಾಚಾರ ಮಾಟ ಮಂತ್ರಗಳನ್ನು ಮಾಡಿದ್ರಲ್ವ ನಮ್ಗೆ ಹಿಂದಿರುಗೋದು. ಹಾಗಾಗಿ ನಾವು ಸ್ತಂಭನೆಯನ್ನು ಮಾಡ್ಕೊತಾ ಇದ್ದೀವಿ. ಎಳ್ನೀರು ಈಶ್ವರನ ಸಂಕೇತ, ಬೇವಿನ ಸೊಪ್ಪು ಕಾಳಿಯ ಸಂಕೇತ. ಮತ್ತು ದೇವಿ ಮತ್ತು ಈಶ್ವರನು ಒಂದಾದಾಗ ಮಹಾಕಾಳೇಶ್ವರಿ, ಮಹಾಕಾಳ ಮತ್ತು ಕಾಳಿ ಆ ಇಬ್ಬರೂ ಕೂಡ ಒಂದಾದಾಗ ಎಂಥ ದುಷ್ಟಶಕ್ತಿಯೂ ಕೂಡ ಪಲ್ಲಟವಾಗಿ ಹೋಗ್ತಕ್ಕಂತಹ ಕ್ರಿಯೆಯನ್ನು ಹಿಂದಿರಿಸುವಂಥ ಕ್ರಿಯೆ, ಸ್ತಂಭನ ಮಾಡುವಂಥ ಕ್ರಿಯೆ ಅಂತ ಹೇಳಿ ಕರೀತಾರಮ್ಮ. ಹಾಗಾಗಿ ಯಾವುದೇ ರೀತಿಯಾದಂಥ ಹಿಂದಿರುಗಿಸುವಂಥವ್ರು ಯಾರೇ ಇದ್ದರೂ ಕೂಡ ನಮ್ಮ ಕ್ಷೇತ್ರಕ್ಕೆ ಬನ್ನಿ, ಅಮ್ಮನವ್ರ ಮೂಲಕವಾಗಿ ಹಿಂದಿರುಗಿಸಿ ಎಲ್ಲರೂ ಕೂಡ ಈ ಮಾಟ ಮಂತ್ರ ಮರುಡಿಯಿಂದ ಮುಕ್ತರಾಗಿ ಒಳ್ಳೆ ಜೀವನ ನಡೆಸಿ. ನನಗೆ ಪರಿಹಾರಕ್ಕೆ ಅವಳೇ ಇಲ್ಲಿ ಕರೆದಿರ್ಬೇಕಾದ್ರೆ ಇನ್ನು ಎಲ್ಲ ಬಂದಿರೋ ಜನಕ್ಕೂ ಒಳ್ಳೇದು ಆಗೇ ಆಗುತ್ತೆ. ಯಾಕಂದರೆ ಇವಳು ಮೂಲ ಸ್ಥಾನದಲ್ಲೇ ನಾನು ಪೂಜೆ ಮಾಡೋದು. 48 ದಿವಸಕ್ಕೆ ಹೋಗಿ ಅಲ್ಲಿ ಮಾಡ್ತಾ ಇರ್ತೀನಿ ಚಿದಂಬರಗೆ ಹೋಗಿ. ಅಲ್ಲಿಂದ ವಾಗ್ದಾನ ಕೊಟ್ಟಿದ್ದಕ್ಕೆ ನಾನು ಇಲ್ಲಿ ಬಂದಿರೋದು. ನಾನು ಈ ಪಕ್ಕದಲ್ಲಿ ಇದ್ದೀನಿ, ನಾನು ಗೆದ್ದುಬಿಟ್ಟು ಮತ್ತೆ ನನ್ನ ಮಕ್ಕಳ ಆತ್ಮಕ್ಕೆಲ್ಲ ನಾನು ಶಾಂತಿ ಕೊಡೋಕೆ ಇದು ಮಾಡಿದ್ದೀನಿ. ಇವತ್ತು ನನ್ನ ದೊಡ್ಡ ಮಗ ಹೋಗಿ 100 ದಿವಸ ಆಯಿತು ತೀರೋಗಿ. ಅವನಿಗೆ ಇವತ್ತು 100 ಡೇಸ್. ಅವನಿಗೆ ದಿನ ಅವನ ಹೆಸರಲ್ಲಿ ಅಟೆಂಡೆನ್ಸ್ ಹಾಕಿ ಬದುಕ್ತಾ ಇದ್ದೀನಿ. ಆ ಅಮ್ಮನ ಕೇಳಿದ್ದೀನಿ, ಯಾಕೆ ಹಿಂಗೆ ಆಗಿದೆ ಅದಕ್ಕೆ ಪರಿಹಾರ ಮಾಡ್ತೀನಿ ಕಾಣೋ ನಿನಗಂತ ಹೇಳಿದ್ದಕ್ಕೆ ನಾನು ಇವತ್ತು ಇಲ್ಲಿ ಕಾಯ್ಕೊಂಡು ಕೂತಿದ್ದೀನಿ ಸ್ವಾಮಿ. ಈ ತಾಯಿದು ಮಹಿಮೆ ನಾನು ಮಧ್ಯದಲ್ಲಿ ಬಿಟ್ಟಿದ್ದೆ, ಅದಕ್ಕೆ ನನಗೆ ಪನಿಷ್ಮೆಂಟ್ ಸಿಕ್ಕಿದೆ. ಈಗ ತಿರ್ಗಾ ನಾನು ತಪ್ಪು ಒಪ್ಕೊಂಡು ತಾಯಿ ಹತ್ರ ನಾನು ಕೆಲಸ ಮಾಡೋಕ್ಕೆ ಬಂದಿದ್ದೀನಪ್ಪ. ನನಗೆ ಕಾಪಾಡ್ತಾಳೆ, ಒಳ್ಳೇದಾಗುತ್ತೆ. ಇಲ್ಲಿ ಬಂದಿರೋ ಜನಕ್ಕೂ ಒಳ್ಳೇದಾಗುತ್ತೆ. ನಮಸ್ಕಾರ. ಗುರುಗಳೇ, ವಾಮಾಚಾರನ ಹಿಂದಿರುಗಿಸುವಂಥ ಕ್ರಿಯೆಗಳನ್ನು ಯಾವ್ಯಾವ ದಿನಗಳಲ್ಲಿ ಮಾಡ್ತೀರಾ? ವೀಕ್ಷಕರೇ, ಇದು ಹಿಂದಿರಿಸುವಂತಹ ಪ್ರಕ್ರಿಯೆ ಇದೆಯಲ್ಲ, ಈ ಪ್ರಕ್ರಿಯೆಯನ್ನು ಒಳ್ಳೆಯ ಸಮಯದಲ್ಲಿ ಮಾಡಬೇಕು. ಒಳ್ಳೆಯ ಸಮಯ ಅಂತಂದರೆ ವಾಮ ಮಾರ್ಗಗಳನ್ನು ಮಾಡೋರು ದುಷ್ಟ ಸ್ಥಾನಮಾನಗಳಲ್ಲಿ ಮಾಡ್ತಾರೆ. ದುಷ್ಟ ಸ್ಥಾನಮಾನಗಳು ಅಷ್ಟೇ ಸಾಕು, ನಿಮ್ಗೆ ಹೇಳಿದೆ, ತೀರ ವಿವರಣೆ ನಿಮಗೆ ಅವಶ್ಯಕತೆ ಇಲ್ಲ. ದುಷ್ಟ ಸ್ಥಾನಮಾನಗಳು ಮಾಡುವಂಥದ್ದು, ರಾವು ಕಾಲಗಳಲ್ಲಿ ಮಾಡುವಂಥದ್ದು, ಯಮಗಂಡ ಕಾಲದಲ್ಲಿ ಮಾಡುವಂಥದ್ದು. ಹಿಂದಿರಿಸುವಂಥ ಪ್ರಕ್ರಿಯೆಯನ್ನು ಮಾಡೋದು ಅಮೃತ ಗಳಿಗೆಯಲ್ಲಿ ಮಾಡ್ತಕ್ಕಂಥದ್ದು, ಒಳ್ಳೆಯ ದಿನಮಾನದಲ್ಲಿ ಮಾಡ್ತಕ್ಕಂಥದ್ದು. ಯಾವತ್ತೋ ಭಾನುವಾರ ಬಗೆಹರಿಸಿಕೊಳ್ಳುವಂತಹ ದಿನ, ಅಮಾವಾಸ್ಯೆ, ಹುಣ್ಣಿಮೆ ಬಹಳ ವಿಶೇಷವಾದಂತಹ ದಿನ, ಮತ್ತು ಶುಕ್ರವಾರ, ಮಂಗಳವಾರ ಇದೆಲ್ಲದೂ ಕೂಡ ಕಟ್ಟು ನಿವಾರಣೆ ಆಗ್ತಕ್ಕಂಥದ್ದು, ತಡೆ ನಿವಾರಣೆ ಆಗ್ತಕ್ಕಂಥದ್ದು, ಹಿಂದಿರಿಸುವಂತಹ ಒಂದು ಕ್ರಿಯೆಯನ್ನು ಮಾಡ್ತಕ್ಕಂಥ ದಿನಕ್ಕೆ
ಬಹಳ ಸುಭಿಕ್ಷವಾಗಿದೆ. ನಮ್ಮ ಕ್ಷೇತ್ರದಲ್ಲಿ ಪ್ರತಿ ಭಾನುವಾರ ಹಿಂದಿರುಗಿಸ್ತಕ್ಕಂಥದ್ದೇ ಬಹಳ ವಿಶೇಷವಾಗಿರುತ್ತೆ. ಅಮಾವಾಸ್ಯೆ ಹುಣ್ಣಿಮೆ ಅಂತೂ ಕೇಳೋ ಹಾಗೇ ಇಲ್ಲ. ಸಾವಿರಾರು ಸಂಖ್ಯೆಯಲ್ಲಿ ಹಿಂದಿರಿಸುವಂತಹ ಪ್ರಕ್ರಿಯೆಯನ್ನು ಮಾಡ್ತಾಯಿದ್ರೆ ಎಲ್ಲರೂ ಕೂಡ ಇದು ಸದುಪಯೋಗ ಪಡಿಸ್ಕೊಳ್ಳಿ. ಶರಣೋ ಶರಣಾರ್ಥಿ. ಇಷ್ಟಾರ್ಥ ನೆರವೇರಿಸಮ್ಮ ಓಂ ಭದ್ರಕಾಳಿಯೇ ನಮಃ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಭದ್ರಕಾಳಿ ಅಮ್ಮನವರ ಪವಾಡ ಶಕ್ತಿಯ ಬಗ್ಗೆ ತಿಳಿದು ಮೈ ರೋಮಾಂಚನ ಆಗಿದ್ದಂತೂ ಸತ್ಯ. ನೀವು ಕೂಡ ಒಮ್ಮೆ ಈ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.